ಹಾಯ್ ಹಲೋ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು BDA ಕಾರ್ನರ್ ಒಂದು ಪ್ಲಾಟ್ ಇರ್ತಕ್ಕಂಥದ್ದು. ಆ ಒಂದು ಪ್ಲಾಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಫ್ರಂಟ್ ಎಲಿವೇಷನ್ಸ್ ಎಲ್ಲನೂ ಒಂದು ಶಾಪ್ ಇದೆ. ಅದ್ರ ಜೊತೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು 3 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಮತ್ತು ಲಿಫ್ಟ್ ಆಪ್ಷನ್ಸ್ ಇದೆ. 1 BHK ಇರ್ತಕ್ಕಂಥದ್ದು ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು. ಟೋಟಲ್ ಆಗಿ ಸ್ಕ್ವೇರ್ ಫೀಟ್ ಬಂದು 1560 ಸ್ಕ್ವೇರ್ ಫೀಟ್ ಇದೆ. ಇದು ಬಂದುಬಿಟ್ಟು ನಮಗೆ ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು. ಫ್ರಂಟು ಎಲಿವೇಷನ್ಸ್ ಎಲ್ಲ ಯಾವ ಥರ ನೋಡಿದ್ರಲ್ವಾ. ಗ್ರೌಂಡ್ ಫ್ಲೋರು 1 BHK, ಫಸ್ಟು 3 BHK ಇದೆ, ಸೆಕೆಂಡ್ ಬಂದುಬಿಟ್ಟು 3 BHK ಇದೆ, ಫೋರ್ತ್ ಮತ್ತು ಫಿಫ್ತ್ ಏನಿದೆ ಅದು ಡೂಪ್ಲೆಕ್ಸ್ ಇದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MK ಪ್ರಾಪರ್ಟೀಸ್ ಇನ್ ಬೆಂಗಳೂರು. ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ಹೊಸ ಪ್ರಾಜೆಕ್ಟ್ ಮುಂದೆ ಈಗ ನಾನು ತೊಗೊಬರ್ತಾ ಇದ್ದೀನಿ. ಇದು ನಮಗೆ ಎಲ್ಲಿದೆ ಅಂದರೆ ಕುಮಾರಸ್ವಾಮಿ ಲೇಔಟ್, ಸೆಕೆಂಡ್ ಸ್ಟೇಜ್, 108 ಮತ್ತು ಗಣಪತಿ ಟೆಂಪಲ್ ಒಂದು ನಿಯರೆಸ್ಟೇ ಇರ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟು. ಇದು ಬಂದುಬಿಟ್ಟು ನಮಗೆ 47 ಈಸ್ಟ್ ಆ್ಯಂಡ್ ವೆಸ್ಟ್ ಬಂದುಬಿಟ್ಟು ನಮಗೆ 47 ಇದೆ, ನಾರ್ತ್ ಆ್ಯಂಡ್ ವೆಸ್ಟ್ ಬಂದುಬಿಟ್ಟು 35 ಇದೆ. ಟೋಟಲ್ ಆಗಿ ಬಂದುಬಿಟ್ಟು ನಮಗೆ 1560 ಸ್ಕ್ವೇರ್ ಫೀಟ್ ಇರ್ತಕ್ಕಂಥದ್ದು. ಈ ಒಂದು 1560 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಗ್ರೌಂಡ್ ಫ್ಲೋರು ವಿತ್ತು ಪಾರ್ಕಿಂಗು ಮತ್ತು 1 BHK ಇದೆ. ಅದ್ರ ಜೊತೆಯಲ್ಲಿ ಲಿಫ್ಟ್ ಆಪ್ಷನ್ಸ್ ಇದೆ. ಮತ್ತು ಏನು ಇದು ಪಾರ್ಕಿಂಗ್ ಇದೆ, ಒಂದು 3 ಕಾರ್ಸು, 4 ವೀಲರ್ ಕಾರ್ಸ್ ಆರಾಮಾಗಿ ನಾವು ಪಾರ್ಕಿಂಗ್ ಮಾಡ್ಕೋಬೋದು. ಅದ್ರ ಜೊತೆಯಲ್ಲಿ ಒಂದು 15,000 ಲೀಟರ್ ಸಂಪು ವಾಟರ್ ಸ್ಟೋರೇಜ್ ಇದೆ. ಮತ್ತು ಕಾವೇರಿ ವಾಟರು ಆಲ್ರೆಡಿ ರನ್ನಿಂಗಲ್ಲಿದೆ. ಮತ್ತು ಇಂಡಿವಿಜುವಲ್ ಆಗಿ ನಮಗೆ ಬೋರ್ವೆಲ್ ಇದೆ. ಬೋರ್ವೆಲ್ ಬಂದುಬಿಟ್ಟು ನಮಗೆ ಒಂದು 800 ಸ್ಕ್ವೇರ್ ಫೀಟು ಅಂದರೆ ಡೀಪಲ್ಲಿ ಇರ್ತಕ್ಕಂಥದ್ದು ನೀರು. ಬನ್ನಿ ಇನ್ ಡೀಟೇಲ್ ಆಗಿ ಅಂದರೆ 1 BHK ಮತ್ತು ಲಿಫ್ಟ್ ಆಪ್ಷನ್ಸು ಇದೆ ನೋಡ್ಬೋದು ನೀವು. ನೋಡ್ಬೋದು 1 BHK ಫ್ರಂಟ್ ಹಾಲು ಮತ್ತು ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಅಟ್ಯಾಚ್ ಆಗಿ ಬಾತ್ರೂಮ್ ಇರ್ತಕ್ಕಂಥದ್ದು. ಇದು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು. ಬನ್ನಿ ಫಸ್ಟ್ ಫ್ಲೋರ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ನೋಡಿ ಸ್ಟೆಪ್ಸ್ ಇದೆ, ಸ್ಟೆಪ್ಸಲ್ಲಿ ನಾವು ಮೇಲೆ ಹೋಗೋಣ. ನೋಡಿ ಈ ಒಂದು ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಮತ್ತು ಒಂದು SS ಪೈಪಲ್ಲಿ ಮತ್ತು ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿರ್ತಕ್ಕಂಥದ್ದು ನ್ಯೂ ಡಿಸೈನಿಂಗ್ ಆಗಿ. ಇದು ನಮಗೆ ಈಸ್ಟ್ ಫೇಸಿಂಗ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಗಾಳಿ ಬೆಳಕಿಗೆ ನೋಡ್ಬೋದು ಎನ್ವೈರ್ಮೆಂಟ್ ಎಲ್ಲನೂ. ಬನ್ನಿ ಇದು ನಮಗೆ ನೋಡಿದ್ರಲ್ವ ಗ್ರೌಂಡ್ ಫ್ಲೋರು ಮತ್ತು ಪಾರ್ಕಿಂಗ್ ಏರಿಯಾ. ಇದು ಬಂದುಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿ ಬಂದುಬಿಟ್ಟು ಫ್ರಂಟಲ್ಲಿ ಒಂದು ಟೀ ಕುಡ್ಡಲ್ಲಿ ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಮತ್ತು ನಮಗೆ ಏನು ಎಲ್ಲ ಒಂದು ಫ್ಲೋರ್ಸು ವಿಶೇಷತೆ ಅಂದರೆ ಈ ಒಂದು ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು ಮೈನ್ ಡೋರು ನೋಡ್ಬೋದು. ಇದು ಟೀ ಕುಡ್ಡಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಬನ್ನಿ ಒಳಗಡೆ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡ್ಬೋದು POP ಎಲ್ಲ POP ಯಾವ ಥರ ಇದೆ. ಈ ಒಂದು ಬಿಗ್ ಹಾಲ್ಗೆ ಒಂದು 2 ವಿಂಡೋಸ್ ಇದೆ. ಅದ್ರ ಜೊತೆಯಲ್ಲಿ TV ಪ್ಲ್ಯಾಂಟ್ ಇದೆ ನೋಡ್ಬೋದು. ನಮಗೆ ಈ ಒಂದು TV ಪ್ಲ್ಯಾಂಟ್ ಇದೆ. ಮತ್ತು ನಮಗೆ ಬಂದುಬಿಟ್ಟು ಒಂದು ಪೂಜಾ ರೂಮ್ ಅಥವಾ ದೇವ್ರ ಮನೆ ಅಂತ ಕರಿತೀವಿ ನೋಡ್ಬೋದು. ಪೂಜಾ ರೂಮ್ ಮತ್ತು ದೇವ್ರ ಮನೆಯಲ್ಲೂ POP ಮಾಡಿರ್ತಕ್ಕಂಥದ್ದು ನೋಡ್ಬೋದು ಯಾವ ಥರ ಇದೆ ಅಂತ. ಅದ್ರ ಜೊತೆಯಲ್ಲಿ ಈ ಒಂದು ಫಸ್ಟ್ ಫ್ಲೋರ್ ಏನಿದೆ ಇದು ಬಂದುಬಿಟ್ಟು 3 BHK ಇದೆ. ಒಂದು ಮಾಸ್ಟರ್ ಬೆಡ್ರೂಮು ಮತ್ತು 2 ಕಾಮನ್ನು ಒಂದು ರೂಮ್ಸ್ ಇರ್ತಕ್ಕಂಥದ್ದು. ಬನ್ನಿ ಒಂದು ಈಗ ನಾವು ಕಿಚನ್ ಬಂದುಬಿಟ್ಟು ನೋಡಿ ಈ ಫ್ರಂಟ್ ಹಾಲ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಕಿಚನಲ್ಲಿ ಬಂದುಬಿಟ್ಟು ನಮಗೆ ಕಬೋರ್ಡ್ಸ್ ಮೇಲೆ ಬಂದುಬಿಟ್ಟು ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಈ ಒಂದು ಸೈಡ್ ವಾಲ್ಸಿಗೆ ಎಕ್ಸ್ಟ್ರಾ ಒಂದು ಕಬೋರ್ಡ್ಸ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು ಯಾವ ಥರ ಲ್ಯಾಂಡಿಂಗ್ ಆಗ್ತೈತೆ. ಮತ್ತು ನಮಗೆ ಈಸ್ಟ್ ಫೇಸಿಂಗ್ಗೆ ಒಂದು ವಿಂಡೋ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈಸ್ಟ್ ಫೇಸಿಂಗ್ಗೆ ಬಂದುಬಿಟ್ಟು ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡ್ಬೋದು ನೀವು. ನೋಡಿದ್ರಲ್ವ ಈ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ಈ ಒಂದು ಕಿಚನ್ಗೆ
ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು, ಮತ್ತು ಹ್ಯಾಂಡ್ ವಾಶು ಇರ್ತಕ್ಕಂಥದ್ದು ನೋಡ್ಬೋದು, ಮತ್ತು ಎಕ್ಸ್ಟ್ರಾ ಒಂದು ನಲ್ಲಿ ಇರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಮಗೆ ಈಸ್ಟ್ ಫೇಸಿಂಗಲ್ಲೇ ಇರ್ತಕ್ಕಂಥದ್ದು ಈ ಒಂದು ಸ್ಪೇಸು. ಇದು ಬಂದುಬಿಟ್ಟು ನಮಗೆ ಕಿಚನ್ಗೆ ಅಟ್ಯಾಚ್ ಆಗಿ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನೋಡಿ ಈ ಒಂದು ಸ್ಪೇಸ್ನ ಖಾಲಿ ಇರೋದರಿಂದ ಬಟ್ ಈ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡೋದು ಎಕ್ಸ್ಟ್ರಾ ಒಂದು ಸ್ಟೋರೇಜ್ಗೆ ನೋಡ್ಬೋದು. ನೋಡಿದ್ರಲ್ವಾ ಕಿಚನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಈಗ ಮಾಸ್ಟರ್ ಬೆಡ್ರೂಮ್ ಮತ್ತು ಒಂದು ಕಾಮನ್ ಬೆಡ್ರೂಮ್ಸ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಇದು ನಮಗೆ ಒಂದು ಮಾಸ್ಟರ್ ಬೆಡ್ರೂಮೇ ಅಂತ ಹೇಳ್ಬಿಟ್ಟು ಕರಿಬೋದು. ನೋಡಿದ್ರಲ್ವ ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಸೇಮ್ ಲೈಕ್ ಕಬೋರ್ಡ್ಸ್ ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ಸ್ ಇದೆ, ಸ್ಮೂತ್ ಹ್ಯಾಂಡಲ್ ಆಗಿ ನೋಡ್ಬೋದು. ಅದ್ರ ಜೊತೆಯಲ್ಲಿ ಈ ಒಂದು ಸ್ಪೇಸ್ನ ನಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರು ವರ್ಕ್ಸ್ ಮಾಡೋದಕ್ಕೆ ಸ್ಪೇಸ್ ಬಿಟ್ಟಿರ್ತಕ್ಕಂಥದ್ದು ಈ ಒಂದು ಮಾಸ್ಟರು ಬೆಡ್ರೂಮಲ್ಲಿ. ಅದ್ರ ಜೊತೆಯಲ್ಲಿ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಇರ್ತಕ್ಕಂಥದ್ದು. ಬಾತ್ರೂಮಲ್ಲಿ ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ ನೋಡ್ಬೋದು, ಶವರು ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಒಂದು ನಮಗೆ ಸ್ಟೋರೇಜ್ಗೆ ಮತ್ತು ಈ ಕಡೆ ಒಂದು ಕಬೋರ್ಡು ಸ್ಮಾಲಾಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನೋಡೋದಲ್ವಾ, ಬನ್ನಿ ಈಗ ಒಂದು ಗೆಸ್ಟ್ ರೂಮ್ಸ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡೋದಲ್ವಾ ಈ ಒಂದು ಗೆಸ್ಟ್ ರೂಮ್ಸು ಮತ್ತು ಈ ಒಂದು ಡೋರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ಡಲ್ಲಿ ಇರ್ತಕ್ಕಂಥದ್ದು ನೋಡೋದಲ್ವ. ಈ ಒಂದು ಬಿಗ್ ಸೈಜಲ್ಲಿದೆ, ಸೇಮ್ ಲೈಕು ಕಬೋರ್ಡ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ಸು ಸ್ಮೂತ್ ಹ್ಯಾಂಡಲ್ ಹಂಗಾಗಿ ನಾವು ಕ್ಲೋಸ್ ಮಾಡ್ಬೋದು ನೋಡೋದಲ್ವ. ಅದ್ರ ಜೊತೆಯಲ್ಲಿ ಒಂದು ವಿಂಡೋ ಇದೆ ಮತ್ತು ಈ ಒಂದು ಸೈಡ್ ವಾಲ್ಗೆ ಮಿರರ್ ಇದೆ ಮತ್ತು ಒಂದು ಕಬೋರ್ಡ್ಸ್ ಇರ್ತಕ್ಕಂಥದ್ದು ಮತ್ತು ಅಟ್ಯಾಚ್ ಆಗಿ ಬಾತ್ರೂಮ್ ಎಲ್ಲ ಇರ್ತಕ್ಕಂಥದ್ದು ನೋಡ್ಬೋದು. ಬನ್ನಿ ಒಂದು ಗೆಸ್ಟ್ ರೂಮ್ ಯಾವ ಥರ ಇದೆ ಮತ್ತು ಅದ್ರ ಜೊತೆಯಲ್ಲಿ ಈ ಒಂದು ಪ್ರಿಂಟ್ ಹಾಲ್ಗೆ ಮತ್ತು ಗೆಸ್ಟ್ ರೂಮ್ಗೆ ಒಂದು ಕಾಮನ್ ಆಗಿ ಟಾಯ್ಲೆಟ್ ಇರ್ತಕ್ಕಂಥದ್ದು. ಈ ಒಂದು ಗೆಸ್ಟ್ ರೂಮ್ನ ವಿಶೇಷತೆ ಏನಂದರೆ ಒಂದು ಬಾಲ್ಕನಿ ಇದೆ ಮತ್ತು 2 ವಿಂಡೋಸ್ ಇದೆ, ಈಸ್ಟ್ ಫೇಸಿಂಗ್ ಒಂದಿದೆ ಮತ್ತು ನಾರ್ತ್ ಫೇಸಿಂಗ್ ಒಂದು ವಿಂಡೋಸ್ ಇರ್ತಕ್ಕಂಥದ್ದು. ಸೇಮ್ ಲೈಕು ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಈ ಒಂದು ಡ್ರೆಸ್ಸಿಂಗ್ ಟೇಬಲ್ಸು ಸ್ಮೂತ್ ಹ್ಯಾಂಡಲಾಗಿ ಮಾಡ್ಬೋದು. ಈ ಕಡೆ ಬಂದುಬಿಟ್ಟು ಬಾಲ್ಕನಿ ಇರ್ತಕ್ಕಂಥದ್ದು, ಈ ಒಂದು ಗೆಸ್ಟ್ ರೂಮ್ಗೆ ಎಕ್ಸ್ಟ್ರಾ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು ನೋಡ್ಬೋದು. ಬಾಲ್ಕನಿ ಮೀನ್ಸ್ ಅಂದರೆ ಹೊರಗಡೆ ಎನ್ವೈರ್ಮೆಂಟು ಕಾಫಿ ಅಥವಾ ಏನೇ ಒಂದು ನಾವು ಹೊರಗಡೆ ನಿಂತ್ಕೊಂಡು ಎಂಜಾಯ್ಮೆಂಟ್ ಮಾಡಬೇಕಂದ್ರೆ ಅದ್ರ ಜೊತೆಯಲ್ಲಿ ಮೇಲೆ ಒಂದು ಟೀ ಕುಡ್ಡಲ್ಲಿ ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು. ಮತ್ತು ಈ ಒಂದು ಎನ್ವೈರ್ಮೆಂಟ್ನ ಎಂಜಾಯ್ ಮಾಡಬೇಕಂದ್ರೆ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮು ಕಾಫಿ ಏನಾದರೂ ಕುಡ್ಕೋತಾ ತಿನ್ಕೋತಾ ಈ ಒಂದು ಸ್ಪೇಸಲ್ಲಿ ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು ನೋಡ್ಬೋದು. ಇದು ಫಸ್ಟ್ ಫ್ಲೋರು 3 BHK, ಒಂದು ಕಿಚನ್ನು ಮತ್ತು ಒಂದು ಪೂಜಾ ರೂಮು ಮತ್ತು ಒಂದು ಬಿಗ್ ಹಾಲು ಏನಿರ್ತಕ್ಕಂಥದ್ದು ಇದೆಲ್ಲನೂ ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು. ಬನ್ನಿ ಸೆಕೆಂಡ್ ಫ್ಲೋರ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಬಂದುಬಿಟ್ಟು ಫ್ರಂಟಲ್ಲಿ ಒಂದು ಟೀ ಕುಡ್ಡಲ್ಲಿ ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಮತ್ತು ನಮಗೆ ಏನು ಎಲ್ಲ ಒಂದು ಫ್ಲೋರ್ಸು ವಿಶೇಷತೆ ಅಂದರೆ ಈ ಒಂದು ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು ಮೈನ್ ಡೋರು ನೋಡ್ಬೋದು. ಇದು ಟೀ ಕುಡ್ಡಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಬನ್ನಿ ಒಳಗಡೆ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡ್ಬೋದು POP ಎಲ್ಲ POP ಯಾವ ಥರ ಇದೆ. ಈ ಒಂದು ಬಿಗ್ ಹಾಲ್ಗೆ ಒಂದು 2 ವಿಂಡೋಸ್ ಇದೆ. ಅದ್ರ ಜೊತೆಯಲ್ಲಿ TV ಪ್ಲ್ಯಾಂಟ್ ಇದೆ ನೋಡ್ಬೋದು. ನಮಗೆ ಈ ಒಂದು TV ಪ್ಲ್ಯಾಂಟ್ ಇದೆ ಮತ್ತು ನಮಗೆ ಬಂದುಬಿಟ್ಟು ಒಂದು ಪೂಜಾ ರೂಮ್ ಅಥವಾ ದೇವ್ರ ಮನೆ ಅಂತ ಕರಿತೀವಿ ನೋಡ್ಬೋದು. ಪೂಜಾ ರೂಮ್ ಮತ್ತು ದೇವ್ರ ಮನೆಯಲ್ಲೂ POP ಮಾಡಿರ್ತಕ್ಕಂಥದ್ದು ನೋಡ್ಬೋದು ಯಾವ ಥರ ಇದೆ ಅಂತ. ಅದ್ರ ಜೊತೆಯಲ್ಲಿ ಈ ಒಂದು ಫಸ್ಟ್ ಫ್ಲೋರ್ ಏನಿದೆ ಇದು ಬಂದುಬಿಟ್ಟು 3 BHK ಇದೆ. ಒಂದು ಮಾಸ್ಟರ್ ಬೆಡ್ರೂಮು ಮತ್ತು 2 ಕಾಮನ್ನು ಒಂದು ರೂಮ್ಸ್ ಇರ್ತಕ್ಕಂಥದ್ದು.
ಬನ್ನಿ ಈಗ ನಾವು ಕಿಚನ್ ಬಂದ್ಬಿಟ್ಟು ನೋಡಿ, ಈ ಪ್ರಿಂಟ್ ಹಾಲ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಕಿಚನಲ್ಲಿ ಬಂದ್ಬಿಟ್ಟು ನಮಗೆ ಕಬೋರ್ಡ್ಸ್ ಮೇಲೆ ಬಂದ್ಬಿಟ್ಟು ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಈ ಒಂದು ಸೈಡ್ ವಾಲ್ಸ್ಗೆ ಎಕ್ಸ್ಟ್ರಾ ಒಂದು ಕಬೋರ್ಡ್ಸ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು ಯಾವ ಥರ ಲ್ಯಾಂಡಿಂಗ್ ಆಗ್ತೈತೆ. ಮತ್ತು ನಮಗೆ ಈಸ್ಟ್ ಫೇಸಿಂಗ್ಗೆ ಒಂದು ವಿಂಡೋ ಇರ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಈಸ್ಟ್ ಫೇಸಿಂಗ್ಗೆ ಬಂದ್ಬಿಟ್ಟು ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನೋಡ್ಬೋದು ನೀವು. ನೋಡಿದ್ರಲ್ವಾ, ಈ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು, ಈ ಒಂದು ಕಿಚನ್ಗೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ಮತ್ತು ಹ್ಯಾಂಡ್ ವಾಶು ಇರ್ತಕ್ಕಂಥದ್ದು ನೋಡ್ಬೋದು. ಮತ್ತು ಎಕ್ಸ್ಟ್ರಾ ಒಂದು ನಲ್ಲಿ ಇರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗಲ್ಲೇ ಇರ್ತಕ್ಕಂಥದ್ದು ಈ ಒಂದು ಸ್ಪೇಸು. ಇದು ಬಂದ್ಬಿಟ್ಟು ನಮಗೆ ಕಿಚನ್ಗೆ ಅಟ್ಯಾಚ್ ಆಗಿ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನೋಡಿ, ಈ ಒಂದು ಸ್ಪೇಸ್ನ ಖಾಲಿ ಇರೋದರಿಂದ ಬಟ್ ಈ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡೋದು ಎಕ್ಸ್ಟ್ರಾ ಒಂದು ಸ್ಟೋರೇಜ್ಗೆ ನೋಡ್ಬೋದು. ನೋಡಿದ್ರಲ್ವಾ ಕಿಚನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಈಗ ಮಾಸ್ಟರ್ ಬೆಡ್ರೂಮ್ ಮತ್ತು ಒಂದು ಕಾಮನ್ ಬೆಡ್ರೂಮ್ಸ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಇದು ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಕರಿಬೋದು. ನೋಡಿದ್ರಲ್ವ, ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಸೇಮ್ ಲೈಕ್ ಕಬೋರ್ಡ್ಸ್ ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ಸ್ ಇದೆ, ಸ್ಮೂತ್ ಹ್ಯಾಂಡಲ್ ಆಗಿ ನೋಡ್ಬೋದು. ಅದ್ರ ಜೊತೆಯಲ್ಲಿ ಈ ಒಂದು ಸ್ಪೇಸ್ನ ನಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರು ವರ್ಕ್ಸ್ ಮಾಡೋದಕ್ಕೆ ಸ್ಪೇಸ್ ಬಿಟ್ಟಿರ್ತಕ್ಕಂಥದ್ದು ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ. ಅದ್ರ ಜೊತೆಯಲ್ಲಿ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಇರ್ತಕ್ಕಂಥದ್ದು. ಬಾತ್ರೂಮಲ್ಲಿ ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ ನೋಡ್ಬೋದು. ಶವರು ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಒಂದು ನಮಗೆ ಸ್ಟೋರೇಜ್ಗೆ ಮತ್ತು ಈ ಕಡೆ ಒಂದು ಕಬೋರ್ಡು ಸ್ಮಾಲಾಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನೋಡೋದಲ್ವಾ, ಬನ್ನಿ ಈಗ ಒಂದು ಗೆಸ್ಟ್ ರೂಮ್ಸ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡೋದಲ್ವಾ, ಈ ಒಂದು ಗೆಸ್ಟ್ ರೂಮ್ಸು ಮತ್ತು ಈ ಒಂದು ಡೋರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕುಡಲ್ಲಿ ಇರ್ತಕ್ಕಂಥದ್ದು ನೋಡೋದಲ್ವ. ಈ ಒಂದು ಬಿಗ್ ಸೈಜಲ್ಲಿದೆ, ಸೇಮ್ ಲೈಕು ಕಬೋರ್ಡ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ಸು ಸ್ಮೂತ್ ಹ್ಯಾಂಡಲ್ ಹಂಗಾಗಿ ನಾವು ಕ್ಲೋಸ್ ಮಾಡ್ಬೋದು ನೋಡೋದಲ್ವ. ಅದ್ರ ಜೊತೆಯಲ್ಲಿ ಒಂದು ವಿಂಡೋ ಇದೆ ಮತ್ತು ಈ ಒಂದು ಸೈಡ್ ವಾಲ್ಗೆ ಮಿರರ್ ಇದೆ ಮತ್ತು ಒಂದು ಕಬೋರ್ಡ್ಸ್ ಇರ್ತಕ್ಕಂಥದ್ದು ಮತ್ತು ಅಟ್ಯಾಚ್ ಆಗಿ ಬಾತ್ರೂಮ್ ಎಲ್ಲ ಇರ್ತಕ್ಕಂಥದ್ದು ನೋಡ್ಬೋದು. ಬನ್ನಿ ಒಂದು ಗೆಸ್ಟ್ ರೂಮ್ ಯಾವ ಥರ ಇದೆ. ಮತ್ತು ಅದ್ರ ಜೊತೆಯಲ್ಲಿ ಈ ಒಂದು ಪ್ರಿಂಟ್ ಹಾಲ್ಗೆ ಮತ್ತು ಗೆಸ್ಟ್ ರೂಮ್ಗೆ ಒಂದು ಕಾಮನ್ ಆಗಿ ಟಾಯ್ಲೆಟ್ ಇರ್ತಕ್ಕಂಥದ್ದು. ಈ ಒಂದು ಗೆಸ್ಟ್ ರೂಮ್ನ ವಿಶೇಷತೆ ಏನಂದರೆ ಒಂದು ಬಾಲ್ಕನಿ ಇದೆ ಮತ್ತು 2 ವಿಂಡೋಸ್ ಇದೆ. ಈಸ್ಟ್ ಫೇಸಿಂಗ್ ಒಂದಿದೆ ಮತ್ತು ನಾರ್ತ್ ಫೇಸಿಂಗ್ ಒಂದು ವಿಂಡೋಸ್ ಇರ್ತಕ್ಕಂಥದ್ದು. ಸೇಮ್ ಲೈಕು ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಈ ಒಂದು ಡ್ರೆಸ್ಸಿಂಗ್ ಟೇಬಲ್ಸು ಸ್ಮೂತ್ ಹ್ಯಾಂಡಲಾಗಿ ಮಾಡ್ಬೋದು. ಈ ಕಡೆ ಬಂದುಬಿಟ್ಟು ಬಾಲ್ಕನಿ ಇರ್ತಕ್ಕಂಥದ್ದು. ಈ ಒಂದು ಗೆಸ್ಟ್ ರೂಮ್ಗೆ ಎಕ್ಸ್ಟ್ರಾ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು ನೋಡ್ಬೋದು. ಬಾಲ್ಕನಿ ಮೀನ್ಸ್ ಅಂದರೆ ಹೊರಗಡೆ ಎನ್ವೈರ್ಮೆಂಟು, ಕಾಫಿ ಅಥವಾ ಏನೇ ಒಂದು ನಾವು ಹೊರಗಡೆ ನಿಂತ್ಕೊಂಡು ಎಂಜಾಯ್ಮೆಂಟ್ ಮಾಡಬೇಕಂದ್ರೆ ಅದ್ರ ಜೊತೆಯಲ್ಲಿ ಮೇಲೆ ಒಂದು ಟೀ ಕುಡಲ್ಲಿ ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು. ಮತ್ತು ಈ ಒಂದು ಎನ್ವೈರ್ಮೆಂಟ್ನ ಎಂಜಾಯ್ ಮಾಡಬೇಕಂದ್ರೆ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮು ಕಾಫಿ ಏನಾದರೂ ಕುಡ್ಕೋತಾ ತಿನ್ಕೋತಾ ಈ ಒಂದು ಸ್ಪೇಸಲ್ಲಿ ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು ನೋಡ್ಬೋದು. ನೋಡೋರಲ್ಲ, ಫಸ್ಟು ಮತ್ತು ಸೆಕೆಂಡು ಏನು 3 BHK ಇತ್ತು ಮತ್ತು 4th ಮತ್ತು 5th ಡೂಪ್ಲೆಕ್ಸ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ಮತ್ತು ಫ್ರಂಟ್ ಎಲಿವೇಶನ್ ಟೀ ಕುಡಲ್ಲಿ ಮಾಡಿರ್ತದೆ, ನೀವು ಡಿಸೈನಿಂಗ್ ಆಗಿ ನೋಡ್ಬೋದು. ಅದ್ರ ಜೊತೆಯಲ್ಲಿ ನೋಡಿ, ಫ್ರಂಟ್ ಡೋರ್ ಬಂದುಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಇದೆ. ಈಸ್ಟ್ ಫೇಸಿಂಗು ಮತ್ತು ಈ ಒಂದು ಟೀ ಕುಡಲ್ಲಿ ನೀವು ಒಂದು ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ಎಕ್ಸ್ಟ್ರಾ ಅಂದರೆ 4th ಮತ್ತು 5th ಇರ್ತಕ್ಕಂಥದ್ದು ಡೂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು. ಅದರಿಂದ ಎಕ್ಸ್ಟ್ರಾ ಒಂದು ಡಿಸೈನಿಂಗ್ ಮಾಡ್ಬೋದು ನೋಡ್ಬೋದು ನೀವು. ಬನ್ನಿ ಒಳಗಡೆ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿದ್ರಲ್ವಾ, ಈ ಒಂದು ಬಿಗ್ ಹಾಲು ಡೂಪ್ಲೆಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಫ್ರಂಟ್ ಹಾಲ್ಗೆ POP ಆಗಿರ್ತಕ್ಕಂಥದ್ದು ಮತ್ತು ಈ ಕಡೆ ಬಂದುಬಿಟ್ಟು ನಮಗೆ POP ಮತ್ತು ನ್ಯೂ ಡಿಸೈನಿಂಗ್ ಆಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು.
ಇದು ಬಂದುಬಿಟ್ಟು ನಮಗೆ ಟಿ ವಿ ಪ್ಲ್ಯಾಂಟ್ ಇದೆ. ಟಿ ವಿ ಪ್ಲ್ಯಾಂಟ್ ಬಂದುಬಿಟ್ಟು ಬಿಗ್ ಸೈಜಲ್ಲೇ ಇದೆ, ನೋಡ್ಬೋದು. ನೋಡಿ ಆ ಕಡೆ ಈ ಕಡೆ 2 ವಿಂಡೋಸ್ ಇದೆ ಮತ್ತು ಟಿ ವಿ ಪ್ಲ್ಯಾಂಟ್ ಇದೆ. ಅದ್ರ ಜೊತೆಯಲ್ಲಿ ಈ ಕಡೆ ಒಂದು ಸ್ಟುಡಿಯೋನೇ ಇದೆ. ಸ್ಟುಡಿಯೋ ಬಂದುಬಿಟ್ಟು ನಮಗೆ ನೋಡಿ ಈ ಒಂದು ಡಿಸೈನಿಂಗ್ ಆಗಿರ್ತಕ್ಕಂಥದ್ದು. ನಾವು ಇಲ್ಲಿ ಡಿಸೈನ್ಸ್ ಅಥವಾ ಒಂದು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೋಬೋದು, ಮತ್ತು ಒಂದು ಫಂಕ್ಷನ್ಸ್ ಆದಾಗ ಫೋಟೋಶೂಟ್ಸ್ ಎಲ್ಲ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿ ಬಂದುಬಿಟ್ಟು ನಮಗೆ ಒಂದು ದೇವರ ಒಂದು ವಿಗ್ರಹ ಒಂದು ನ್ಯೂ ಡಿಸೈನಿಂಗ್ ಮಾಡಿಸ್ಕೋಬೋದು, ನೋಡೋದ್ರಲ್ವ ಈ ಒಂದು ಸ್ಟುಡಿಯೋ. ಅದ್ರ ಜೊತೆಯಲ್ಲಿ ಪಕ್ಕದಲ್ಲೇ ಒಂದು ನಮಗೆ ಟಿ ವಿ ಪ್ಲ್ಯಾಂಟ್ ಇರ್ತಕ್ಕಂಥದ್ದು. ಮತ್ತು ಮೇಲೆ ಬಂದುಬಿಟ್ಟು ನಮಗೆ POP ಎಲ್ಲನೂ ಕಂಪ್ಲೀಟ್ ಆಗಿದೆ, ನ್ಯೂ ಡಿಸೈನಿಂಗ್ ಆಗಿರ್ತಕ್ಕಂಥದ್ದು. ಆ ಕಡೆ ಬಂದುಬಿಟ್ಟು ಈ ಒಂದು ಜಾಗನ ಬಂದುಬಿಟ್ಟು ನಮಗೆ ಡೈನಿಂಗ್ ಹಾಲ್ ಅಂತ ಬಿಟ್ಬಿಟ್ಟಿದ್ದಾರೆ, ನೋಡ್ಬೋದು. ಜಾಗ ಸ್ಪೇಸಿಯಸ್ ಆಗಿರ್ತಕ್ಕಂಥದ್ದು, ಅದರಿಂದ ಒಂದು ಈ ಜಾಗನ ಡೈನಿಂಗ್ ಹಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ಈ ಒಂದು ಸ್ಟೆಪ್ಸ್ ಏನಿದೆ, ಈ ಒಂದು ಸ್ಟೆಪ್ಸ್ ಕೆಳಗಡೆ ಎಕ್ಸ್ಟ್ರಾ ಒಂದು ಸ್ಪೇಸ್ ಇದೆ. ಈ ಒಂದು ಸ್ಪೇಸ್ಗೆ ನಾವು ಡ್ರಾಯಿಂಗ್ಸು ಅಥವಾ ಇಲ್ಲಿ ಒಂದು ಶೋಕೇಸ್ತು ಮಾಡ್ಕೋಬೋದು, ನೋಡಿದ್ರಲ್ವ ಈ ಒಂದು ಜಾಗಕ್ಕೆ. ಬನ್ನಿ ಒಂದು ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಅದ್ರ ಜೊತೆಯಲ್ಲಿ ನೋಡಿ ಈ ಒಂದು ಫ್ರಂಟ್ ಹಾಲ್ಗೆ ಒಂದು ಪೂಜಾ ರೂಮು ಅಥವಾ ದೇವ್ರ ಮನೆ ಅಂತ ಹೇಳ್ಬಿಟ್ಟು ಕರಿಬೋದು, ನೋಡ್ಬೋದು. ಒಂದು 4 ಫೀಟ್ 4 ಫೀಟು ನ್ಯೂ ಡಿಸೈನಿಂಗ್ ಮತ್ತು ಒಂದು ಗ್ಲಾಸ್ ಡಿಸೈನಿಂಗಲ್ಲಿ ಮಾಡಿರ್ತಕ್ಕಂಥದ್ದು, ನೋಡ್ಬೋದು. ನೋಡಿದ್ರಲ್ವ ನ್ಯೂ ಡಿಸೈನಿಂಗ್ ಆಗಿರ್ತಕ್ಕಂಥದ್ದು ಈ ಒಂದು ಪೂಜಾ ರೂಮ್ ಅಥವಾ ದೇವ್ರ ಮನೆ. ಅದರ ಜೊತೆಯಲ್ಲಿ ಈ ಒಂದು ಬಿಗ್ ಹಾಲ್ಗೆ ಅಟ್ಯಾಚ್ ಆಗಿ ಒಂದು ಕಿಚನ್ ಇದೆ, ಮತ್ತು ನ್ಯೂ ಡಿಸೈನಿಂಗ್ ಆಗಿ ಮತ್ತು ಈ ಒಂದು POP ನೋಡ್ಬೋದು ನೀವು ಮೇಲೆ. ಬನ್ನಿ ಒಂದು ಕಿಚನ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಕಿಚನ್ಗೆ ಬಂದುಬಿಟ್ಟು ಒಂದು ಬಾಲ್ಕನಿ ಇದೆ, ಎಕ್ಸ್ಟ್ರಾ ಒಂದು ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನೋಡ್ಬೋದು. ಕಿಚನಲ್ಲಿ ಮೇಲೆ ಕಬೋರ್ಡ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ, ನೋಡ್ಬೋದು. ಮತ್ತು ಕೆಳಗಡೆ ನೋಡಿದ್ರಲ್ವ ಕಿಚನ್ನು ಈ ಒಂದು ಡೂಪ್ಲೆಕ್ಸ್ಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೇಲೆ ಒಂದು ಕಬೋರ್ಡ್ಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆಗಿದೆ, ವರ್ಕ್ಸ್ ಎಲ್ಲ ನೋಡ್ಬೋದು. ಅದ್ರ ಜೊತೆಲಿ ಕೆಳಗಡೆ ಒಂದು ಡಾರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಸ್ಮೂತ್ ಹ್ಯಾಂಡಲ್ ಆಗಿ ಮಾಡ್ಬೋದು, ನೋಡ್ಬೋದು. ನೋಡೋದ್ರಲ್ಲ ಇಲ್ಲಿ ಬಂದುಬಿಟ್ಟು ಎಕ್ಸ್ಟ್ರಾ ಒಂದು ನಮಗೆ ಒಂದು ಡ್ರಾಸ್ ಮಾಡಿರ್ತಕ್ಕಂಥದ್ದು ಸ್ಮೂತ್ ಹ್ಯಾಂಡಲ್ ಆಗಿ. ಮತ್ತು ಈ ಒಂದು ಖಾಲಿ ಒಂದು ಸ್ಪೇಸ್ನ ಒಂದು ಎಕ್ಸ್ಟ್ರಾ ಒಂದು ಸ್ಟೋರೇಜ್ಗೆ ಕಬೋರ್ಡ್ಸ್ ಮಾಡಿರ್ತಕ್ಕಂಥದ್ದು. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮು ಮತ್ತು ಈ ಒಂದು ಕಿಚನ್ಗೆ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು, ನೋಡ್ಬೋದು. ನೋಡಿದ್ರಲ್ವ ಈ ಒಂದು ಕಿಚನ್ಗೆ ನಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅದ್ರ ಜೊತೆಯಲ್ಲಿ ಒಂದು ಹ್ಯಾಂಡ್ ವಾಶು ಇದೆ ಇಲ್ಲಿ. ಬನ್ನಿ ಮಾಸ್ಟರ್ ಬೆಡ್ರೂಮು ಮತ್ತು ಗೆಸ್ಟ್ ರೂಮ್ಸ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ ಈ ಒಂದು ಡೂಪ್ಲೆಕ್ಸ್ಗೆ ಒಂದು 3 ಒಂದು ಬೆಡ್ರೂಮ್ಸ್ ಇದೆ, ಮಾಸ್ಟರ್ ಬೆಡ್ರೂಮ್ ಮತ್ತು 2 ಒಂದು ಗೆಸ್ಟ್ ರೂಮ್ಸ್ ಇರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಕರಿಬೋದು. ಅದ್ರ ಜೊತೆಲಿ ಒಂದು ವಿಂಡೋ ಇದೆ, ಮತ್ತು ಸೇಮ್ ಲೈಕು ನೀವು POP ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು ಮೇಲೆ ಎಲ್ಲ. ಅದ್ರ ಜೊತೆಯಲ್ಲಿ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲನೂ ನಮಗೆ ಸ್ಮೂತ್ ಹ್ಯಾಂಡಲ್ಸ್ ಆಗಿ ಇರ್ತಕ್ಕಂಥದ್ದು, ನೋಡ್ಬೋದು. ಮತ್ತು ಇಲ್ಲಿ ಎಕ್ಸ್ಟ್ರಾ ಒಂದು ಸ್ಪೇಸ್ನ ಏನು ಕೊಟ್ಟಿದ್ದಾರೆ ಅಂದರೆ ಲ್ಯಾಪ್ಟಾಪು ಮತ್ತು ಅಥವಾ ಒಂದು ಕಂಪ್ಯೂಟರ್ ಇಟ್ಕೊಂಡು ನಾವು ವರ್ಕ್ ಮಾಡ್ಕೊಳೋದಕ್ಕೆ ಒಂದು ಸ್ಪೇಸ್ನ ಬಿಟ್ಟಿರ್ತಕ್ಕಂಥದ್ದು ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ. ಮತ್ತು ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಇದೆ. ಮತ್ತು ಈ ಒಂದು ಸೈಡು ಒಂದು ಸ್ಪೇಸ್ನ ವೇಸ್ಟ್ ಮಾಡಬಾರ್ದು ಅಂತ ಎಕ್ಸ್ಟ್ರಾ ಒಂದು ಸ್ಟೋರೇಜ್ಗೆ ಇದು ಕಬೋರ್ಡ್ಸ್ ಮಾಡಿರ್ತಕ್ಕಂಥದ್ದು. ಬನ್ನಿ ಒಂದು ಗೆಸ್ಟ್ ರೂಮು ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿ ಎಕ್ಸ್ಟ್ರಾ ಬಂದುಬಿಟ್ಟು ನಮಗೆ ಒಂದು ಈ ಒಂದು ಟೀ ಕುಡ್ಡಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಆಗಿ ಒಂದು ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಒಂದು ಕಾಮನ್ನು ಅಂದರೆ ಒಂದು ಫ್ರಂಟ್ ಹಾಲ್ಗೆ ಮತ್ತು ಒಂದು ಏನು ಗೆಸ್ಟ್ ರೂಮ್ ಇದೆ ಆ ಗೆಸ್ಟ್ ರೂಮ್ಗೆ ಒಂದು ಬಾತ್ರೂಮ್ ಇರ್ತಕ್ಕಂಥದ್ದು.
ಇದು ಎಕ್ಸ್ಟ್ರಾ ಒಂದು ಗೆಸ್ಟ್ ರೂಮ್ ಅಂತ ಕರೆಯೋದಕ್ಕಿಂತನೂ ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಇದೆ ಈ ರೂಮಲ್ಲಿ. ಏನು ವಿಶೇಷತೆ ಅಂದರೆ ಮೇಲೆ ಒಂದು ನ್ಯೂ ಡಿಸೈನಿಂಗ್ POP ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಒಂದು ಬಾಲ್ಕನಿ ಇದೆ. ಬಾಲ್ಕನಿ ಜೊತೆಯಲ್ಲಿ ನಮಗೆ 2 ವಿಂಡೋಸ್ ಇರ್ತಕ್ಕಂಥದ್ದು. ಒಂದು ಈಸ್ಟ್ ಫೇಸಿಗೆ ಒಂದು ವಿಂಡೋ ಇರ್ತಕ್ಕಂಥದ್ದು, ನಾರ್ತ್ ಫೇಸಿಗೆ ಒಂದು ವಿಂಡೋ ಇರ್ತಕ್ಕಂಥದ್ದು. ಮತ್ತು ಈ ಕಡೆ ಬಂದುಬಿಟ್ಟು ನಮಗೆ ಡ್ರೆಸ್ಸಿಂಗ್ ಟೇಬಲ್ಸ್ ಆಗಿರಲಿ, ಸ್ಮೂತ್ ಹ್ಯಾಂಡಲ್ಸ್ ಎಲ್ಲ ಮಾಡ್ಬೋದು, ನೋಡ್ಬೋದು, ತೆಗಿಬೋದು. ಮೇಲೆ ಒಂದು ಕಬೋರ್ಡ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ಈ ಒಂದು ಗೆಸ್ಟ್ ರೂಮ್ಗೆ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ಬಾಲ್ಕನಿ ಮೀನ್ಸ್ ಎಕ್ಸ್ಟ್ರಾ ಒಂದು ಎನ್ವೈರ್ಮೆಂಟು, ಅಂದರೆ ಈವ್ನಿಂಗ್ ಟೈಮು ಒಂದು ಕಾಫಿ ಅಥವಾ ಏನೋ ಒಂದು ಆರಾಮಾಗಿ ಕೂತ್ಕೊಂಡು ಈ ಒಂದು ಎನ್ವೈರ್ಮೆಂಟ್ನ ನಾವು ಎಂಜಾಯ್ ಮಾಡ್ಬೋದು. ಮೇಲೆ ಒಂದು ಟೀ ಕುಡ್ಡಲ್ಲಿ ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ಮೇಲೆ ನೋಡಿದ್ರಲ್ವ. ಮತ್ತು SS ಪೈಪ್ ಹಾಕಿ ಒಂದು ಗ್ಲಾಸ್ ಫಿಟ್ಟಿಂಗ್ ಆಗಿದೆ. ಈ ಒಂದು ಬಾಲ್ಕನಿ ಒಂದು ಜಾಗಕ್ಕೆ ನಮಗೆ ಸ್ಪೇಸಿಯಸ್ ಆಗಿ ಈ ಒಂದು ಎನ್ವೈರ್ಮೆಂಟ್ನ ಎಂಜಾಯ್ ಮಾಡ್ಬೋದು. ಈ ಒಂದು ಗೆಸ್ಟ್ ರೂಮ್ಗೆ ಇದು ಬೆನಿಫಿಟ್ಸ್ ಇರ್ತಕ್ಕಂಥದ್ದು. ಈಗ ನಾವು ಮೇಲೆ ಒಂದು ಏನು ಡೂಪ್ಲೆಕ್ಸ್ಗೆ ಮೇಲೆ ಒಂದು ಬೆಡ್ರೂಮ್ ಇದೆ. ಆ ಬೆಡ್ರೂಮ್ನ ವಿಶೇಷತೆ ಏನು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ನೋಡ್ಬೋದು, ಒಂದು ಸ್ಟೆಪ್ಸಲ್ಲಿ ಮೇಲೆ ಹೋಗ್ಬೋದು. ಮತ್ತು ಈ ಒಂದು ಸ್ಟೆಪ್ಸ್ಗೆ SS ಪೈಪು ಮತ್ತು ಒಂದು ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಆಗಿರ್ತಕ್ಕಂಥದ್ದು. ಬನ್ನಿ. ನೋಡ್ಬೋದು, ಸನ್ಲೈಟು ಅಂದರೆ ಈ ಒಂದು ಡೂಪ್ಲೆಕ್ಸ್ಗೆ ಸನ್ ಒಳಗಡೆನೇ ಬೀಳೋದಕ್ಕೋಸ್ಕರ ಈ ಒಂದು ಸನ್ಲೈಟ್ಗೆ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಮತ್ತು ಈ ಒಂದು ಸ್ಪೇಸ್ ಏನಿದೆ, ಈ ಕಡೆ ಒಂದು ಸ್ಪೇಸ್ ಏನಿದೆ, ಇಲ್ಲಿ ಬಂದುಬಿಟ್ಟು ನಾವು ಡ್ರಾಯಿಂಗ್ಸ್ ಮಾಡ್ಕೋಬೋದು. ನೋಡ್ಬೋದು ಈ ಒಂದು ಸ್ಪೇಸಲ್ಲಿ ಮೇಲೆ ಒಂದು POP ಎಲ್ಲ ಮಾಡಿರ್ತಕ್ಕಂಥದ್ದು ನೋಡಿ. ಎಕ್ಸ್ಟ್ರಾ ಒಂದು POP ಅಂದರೆ ನೀವು ಡಿಸೈನಿಂಗಾಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು ಇಲ್ಲಿ. ಬನ್ನಿ ಒಂದು ಗೆಸ್ಟ್ ರೂಮ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಡೋರ್ಸ್ ಎಲ್ಲ ಬಂದ್ಬಿಟ್ಟು ಟೀ ಕುಡಲ್ಲೇ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೇಲೆ ಒಂದು POP ಮತ್ತು ಸೇಮ್ ಲೈಕು ಕಬೋರ್ಡ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲು ಸ್ಮೂತ್ ಹ್ಯಾಂಡಲ್ ಮಾಡ್ಬೋದು. ನೋಡಿ, ಎಕ್ಸ್ಟ್ರಾ ಒಂದು ಸ್ಪೇಸ್ನ ಬಂದ್ಬಿಟ್ಟು ನಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಇಟ್ಕೊಂಡು ನಾವು ವರ್ಕ್ ಮಾಡೋದಕ್ಕೆ ಈ ಒಂದು ಜಾಗ ಬಿಟ್ಟಿರ್ತಕ್ಕಂಥದ್ದು. ಮತ್ತು ಒಂದು ವಿಂಡೋ ಇದೆ. ವಿಂಡೋ ಬಂದುಬಿಟ್ಟು ನಮಗೆ 5 ಫೀಟು 5 ಫೀಟು ಒಂದು ವಿಂಡೋ ಇದೆ. ಇದು ಬಂದುಬಿಟ್ಟು ಒಂದು 3 ಒಂದು ಬೆಡ್ರೂಮ್ಸ್ನ ವಿಶೇಷತೆ. ನೋಡಿದ್ರಲ್ವ, ಗ್ರೌಂಡ್ ಫ್ಲೋರು 1 BHK, ಫಸ್ಟು 3 BHK ಇದೆ, ಸೆಕೆಂಡ್ ಬಂದುಬಿಟ್ಟು 3 BHK ಇದೆ, 4th ಮತ್ತು 5th ಏನಿದೆ ಅದು ಡೂಪ್ಲೆಕ್ಸ್ ಇದೆ. ಡೂಪ್ಲೆಕ್ಸಲ್ಲೂ ಬಂದುಬಿಟ್ಟು ನಮಗೆ ಒಂದು 3 ಮಾಸ್ಟರ್ ಬೆಡ್ರೂಮ್ಸ್, ಒಂದು ಬೆಡ್ರೂಮು ಮತ್ತು 2 ಒಂದು ಗೆಸ್ಟ್ ರೂಮ್ಸ್ ಇದೆ ಇರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಮಗೆ 47 ಈಸ್ಟ್ ಆ್ಯಂಡ್ ವೆಸ್ಟ್ ಇದೆ. BDA ಒಂದು ಸೈಟ್ ಆಗಿರ್ತಕ್ಕಂಥದ್ದು. 47 ಫೀಟು ಈಸ್ಟ್ ಆ್ಯಂಡ್ ವೆಸ್ಟ್ ಇದೆ. ನಾರ್ತ್ ಆ್ಯಂಡ್ ಸೌತ್ ಬಂದುಬಿಟ್ಟು 35 ಸ್ಕ್ವೇರ್ ಫೀಟ್ ಇದೆ. ಟೋಟಲಾಗಿ ಬಂದುಬಿಟ್ಟು ನಮಗೆ 1560 ಸ್ಕ್ವೇರ್ ಫೀಟ್ ಇರ್ತಕ್ಕಂಥದ್ದು ಈ ಒಂದು ಸೈಟು. ಈ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥದ್ದು. ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ ಬಂದುಬಿಟ್ಟು ನಮಗೆ ಒಂದು 3 ಕಾರ್ಸ್ನ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು. ಅದ್ರ ಜೊತೆಯಲ್ಲಿ ಒಂದು 1 BHK ಇರ್ತಕ್ಕಂಥದ್ದು ಕೆಳಗಡೆ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ. ಅದ್ರ ಜೊತೆಯಲ್ಲಿ ಲಿಫ್ಟ್ ಆಪ್ಷನ್ಸು ಇದೆ ನಮಗೆ. ಮೇಲೆ ಟಾಪಲ್ವರೆಗೂ 4th ಫ್ಲೋರ್ವರೆಗೂ ಲಿಫ್ಟ್ ಆಪ್ಷನ್ಸ್ ಇದೆ. ಮತ್ತು ಫಸ್ಟ್ ಫ್ಲೋರ್ ಬಂದುಬಿಟ್ಟು ನಮಗೆ 3 ಒಂದು ಬೆಡ್ರೂಮ್ಸ್ ಇದೆ. ಬಿಗ್ ಹಾಲು ಒಂದು ಮತ್ತು ಪೂಜಾ ರೂಮು ಮತ್ತು ಒಂದು ಕಿಚನ್ಗೆ ಬಂದುಬಿಟ್ಟು ನಮಗೆ ಅಡಿಷ್ನಲಾಗಿ ಬಾಲ್ಕನಿ ಇರ್ತಕ್ಕಂಥದ್ದು. ಎಲ್ಲ ಒಂದು 3 ಒಂದು ಕಿಚನ್ಸ್ ಇದೆ. 3 ಕಿಚನ್ಸ್ಗೂ ಬಂದುಬಿಟ್ಟು ನಮಗೆ ಬಾಲ್ಕನಿ ಇರ್ತಕ್ಕಂಥದ್ದು. ಬಾಲ್ಕನಿ ಮೀನ್ಸ್ ಏನಕ್ಕೆ ಅಂದರೆ ಅದು ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಮಗೆ. ಆ ಒಂದು ಬೆನಿಫಿಟ್ಸು ಇರ್ತಕ್ಕಂಥದ್ದು ಈ ಒಂದು ಬಿಲ್ಡಿಂಗಲ್ಲಿ. ಮತ್ತು ಗೆಸ್ಟ್ ರೂಮ್ ಅಂತ ಹೇಳ್ಬಿಟ್ಟು ಏನು ಕರಿತೀವಿ ಅಂದರೆ, ಗೆಸ್ಟ್ ರೂಮಲ್ಲಿ ಎಕ್ಸ್ಟ್ರಾ ಬಂದುಬಿಟ್ಟು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು, ಮತ್ತು ಒಂದು ಮಿರರ್ಸ್ ಆಗಿರ್ಬೋದು. ಆ ಒಂದು ಮಿರರ್ಸ್ ಎಲ್ಲನೂ ಎಕ್ಸ್ಟ್ರಾ ಆಗಿ ಒಂದು ಮಾಸ್ಟರ್ ಒಂದು ಬೆಡ್ರೂಮ್ಗೆ ಇರ್ತಕ್ಕಂಥದ್ದು. ಮತ್ತು ಒಂದು ಗೆಸ್ಟ್ ರೂಮ್ಸ್ಗೆ ಏನಂದರೆ ಒಂದೊಂದು ಗೆಸ್ಟ್ ರೂಮ್ಸ್ಗೂ ಬಂದುಬಿಟ್ಟು ಬಾಲ್ಕನಿ ಇರ್ತಕ್ಕಂಥದ್ದು.
ಬಾಲ್ಕನಿ ಮೀನ್ಸ್ ಎಕ್ಸ್ಟ್ರಾ ಒಂದು ಆಚೆ ಕಡೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಿದ್ದಂಗೆ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ನೀವು ನೋಡ್ಬೋದು 4th ಮತ್ತು 5th ಏನು ನೀವು ನೋಡ್ತಾ ಇದ್ದೀರಾ, ಈ ಒಂದು ಡೂಪ್ಲೆಕ್ಸ್ ಏನಿದೆ, ಡೂಪ್ಲೆಕ್ಸು ನಮಗೆ ಬಿಗ್ ಸೈಜಲ್ಲಿದೆ ನೋಡ್ಬೋದು. ಎಲ್ಲ ಫ್ಲೋರ್ಗೂ ಬಂದುಬಿಟ್ಟು ನಮಗೆ 3 BHK ಅಂದರೆ 3 ಒಂದು ಮಾಸ್ಟರ್ ಬೆಡ್ರೂಮ್ಸ್ ಇರ್ತಕ್ಕಂಥದ್ದು. ಒಂದು ಮಾಸ್ಟರ್ ಬೆಡ್ರೂಮು, 2 ಕಾಮನ್ ಒಂದು ಬೆಡ್ರೂಮ್ ಇರ್ತಕ್ಕಂಥದ್ದು. ಇದು ಫೈನಲ್ ಆಗಿ ಬಂದುಬಿಟ್ಟು ನಮಗೆ ಕುಮಾರಸ್ವಾಮಿ ಲೇಔಟು 2nd ಸ್ಟೇಜಲ್ಲಿ 108 ಗಣಪತಿ ಟೆಂಪಲ್ ಪಕ್ಕದಲ್ಲೇ ನಿಯರೆಸ್ಟಲ್ಲೇ ಇರ್ತಕ್ಕಂಥದ್ದು. ನಮಗೆ ಮೆಟ್ರೋ ಎಲ್ಲ ಬಂದುಬಿಟ್ಟು 1 ಕಿಲೋಮೀಟ್ರ್ ನಿಯರೆಸ್ಟಲ್ಲೇ ಇರ್ತಕ್ಕಂಥದ್ದು. ನೀವು ಎಕ್ಸಾಕ್ಟ್ ಒಂದು ಲೊಕೇಶನ್ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಅದ್ರ ಜೊತೆಯಲ್ಲಿ ನಮಗೆ ನಿಯರೆಸ್ಟ್ ಹಾಸ್ಪಿಟಲು ಮತ್ತು ಕಾಲೇಜಸ್ಸು ಎಲ್ಲ ಇರ್ತಕ್ಕಂಥದ್ದು, ಮತ್ತು ಬಸ್ಸು ಒಂದು ಸ್ಪೆಸಿಲಿಟೀಸು ಇರ್ತಕ್ಕಂಥದ್ದು. ಈ ಒಂದು ಬಜೆಟು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಓನರು 4,30,00,000 ಹೇಳ್ತಾ ಇದ್ದಾರೆ. ವಿತ್ ನೊಗರ್ಷಬಲ್ ಇದೆ, ಸೈಡ್ಲಿ ನೊಗರ್ಷಬಲು. ನಿಮಗೇನಾದರೂ ಈ ಒಂದು ಸರೌಂಡಿಂಗಲ್ಲಿ ಅಂದರೆ ಕುಮಾರಸ್ವಾಮಿ ಲೇಔಟು ಸರೌಂಡಿಂಗಲ್ಲಿ ಏನಾದರೂ ನೋಡ್ತಾ ಇದ್ದು ಒಂದು 47 ಮತ್ತು 35, 47 ಬಂದುಬಿಟ್ಟು ಈಸ್ಟರ್ನ್ ವೆಸ್ಟ್ ಇದೆ, 35 ಬಂದುಬಿಟ್ಟು ನಾರ್ತ್ ಆ್ಯಂಡ್ ಸೌತ್ ಇದೆ, ಮತ್ತು ಈಸ್ಟ್ ಮತ್ತು ನಾರ್ತ್ ಕಾರ್ನರ್ ಸೈಟ್ ಇರ್ತಕ್ಕಂಥದ್ದು. ಈ ಒಂದು ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಏನು ಗ್ರೌಂಡ್ ಫ್ಲೋರ್ 1 BHK, ಫಸ್ಟ್ ಫ್ಲೋರು 3 BHK, 3rd ಬಂದುಬಿಟ್ಟು 3 BHK, 4th ಮತ್ತು 5th ಬಂದುಬಿಟ್ಟು ನಮಗೆ ಡೂಪ್ಲೆಕ್ಸ್ ಇರ್ತಕ್ಕಂಥದ್ದು. ಈ ಒಂದು ಬಜೆಟಲ್ಲಿ ಏನಾದರೂ ನೋಡ್ತಾ ಇದ್ದರೆ ಜಸ್ಟು ಸ್ಕ್ರೀನಲ್ಲಿ ಡೈರೆಕ್ಟಾಗಿ ಓನರ್ ಜೊತೆಲೇ ಮಾತಾಡ್ಬೋದು. ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಡೀಟೇಲಾಗಿ ಅವರೇ ಮಾತಾಡ್ತಾರೆ. ನೀವು ಬಂದು ವಿಸಿಟ್ ಮಾಡಿ ಫೈನಲ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ದಾಗಿಸ್ಕೋಬೋದು. ಈ ಒಂದು ಬಿಗ್ಗಾಗಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಒಂದು ಡೂಪ್ಲೆಕ್ಸು ಮತ್ತು ಫಸ್ಟ್ ಫ್ಲೋರ್ ಬಂದುಬಿಟ್ಟು 3 BHK, ಸೆಕೆಂಡ್ ಫ್ಲೋರ್ 3 BHK ಇದೆ. ಈ ಒಂದು ಬಿಲ್ಡಿಂಗ್ನ ನಿಮ್ದಾಗಿಸ್ಕೋಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು ಯೂನಿವರ್ಸ್.